ಸ್ವದೇಶ ಪೂಜ್ಯತೆ ರಾಜ ವಿದ್ವಾನ್ ಪೂಜ್ಯತೆ ಸರ್ವತ್ರ ಎನ್ನುವಂತೆ ವಿದ್ಯೆಯ ಮಹತ್ವನ ಹೇಳ್ತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ತೀರಿ. ಸ್ವದೇಶದಲ್ಲಿ ಮಾತ್ರ ರಾಜ್ಯ ಪೂಜಿಸಲ್ಪಟ್ರೆ ವಿದ್ವಾಂಸ ಇಡೀ ಜಗತ್ತಿನಾದ್ಯಂತ ಪೂಜಿಸಲ್ಪಡ್ತಾನೆ ಅನ್ನೋದು ತಮಗೆಲ್ಲ ಗೊತ್ತಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ಬೇಕಂತೇಳಿ ಮಕ್ಕಳನ್ನ ಎಂಟ್ರೆನ್ಸ್ ಪರೀಕ್ಷೆ ಬರ್ಸ್ತಾ ಇದ್ದೀರಿ, ಆಯ್ಕೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀರಿ. ಸೈನಿಕ ಶಾಲೆ, ನವೋದಯ ಶಾಲೆ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗಳಿಗೆ ಆಯ್ಕೆ ಮಾಡ್ಬೇಕಂತಂದ್ರೆ ಈ ಒಂದು ವಿಡಿಯೋ ತಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಕೊನೆವರೆಗೆ ನೋಡಿ. ನಮ್ಮ ಮಕ್ಕಳು ಏನಾದ್ರೂ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ, ಕನ್ನಡ ಮಾಧ್ಯಮದಲ್ಲೇ ಟ್ರೈನಿಂಗ್ ಆಗ್ಬೇಕು. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ, ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಒಂದು ವೇಳೆ ಆ ರೀತಿ ಆಗದೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ನೋಡ್ರಿ. ಮೀನನ್ನ ನೀರಲ್ಲೇ ಈಜಲು ಬಿಡಬೇಕು, ಮಂಗವನ್ನ ಮರದಲ್ಲೇ ಹತ್ತಲು ಬಿಡಬೇಕು. ನಾವೇನಾದ್ರೂ ಅದನ್ನ ಉಲ್ಟಾ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ನಾಶ ಸ್ಟಾರ್ಟ್ ಆಗ್ತದೆ, ಅಭಿವೃದ್ಧಿ ಹೊಂದದ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಹಾಗಾಗಿ ಹಾಗೆ ಮಾಡಬೇಡಿ. ಅದ್ಭುತವಾದಂತಹ ತರಬೇತಿ ಕೇಂದ್ರಗಳಿದ್ದಾವೆ, ಆಯ್ಕೆ ಮಾಡ್ಕೊಳ್ರಿ. ಒಳ್ಳೆ ಸ್ಕಿಲ್ ಗಳನ್ನ ನೀಡ್ತಾ ಮಕ್ಕಳನ್ನ ಹಲವು ರೀತಿ ಎಕ್ಸಾಮಿನೇಷನ್ಸ್ ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ನವೋದಯ, ಸೈನಿಕ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕಂತೇಳಿ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಕೊಡದೆ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ರೆ ಎಕ್ಸಾಮ್ ಹೇಗೆ ಪಾಸ್ ಆಗ್ತದೆ ನೀವೇ ಹೇಳಿ ನೋಡೋಣ. ಹಾಗಾದ್ರೆ ಏನೇನು ಸ್ಕಿಲ್ ಇರ್ಬೇಕು ಮಕ್ಕಳಲ್ಲಿ? ಒಂದು ಹೇಳ್ತೀನಿ, ಲಿಟ್ರೇಸಿ ಮತ್ತು ನ್ಯೂಮರಸಿ ಸ್ಕಿಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆ ಸ್ಕಿಲ್ ಇಲ್ಲಾರದೆ ನಾವು ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಹಿಡಿತನ ಇಲ್ಲ, ಮಗುವಿನಲ್ಲಿ ಲ್ಯಾಂಗ್ವೇಜ್ ಹಿಡಿತನ ಇರ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಹೆಂಗ ಕ್ರ್ಯಾಕ್ ಆಗ್ತೈತೆ ಹೇಳ್ರಿ ನೋಡೋಣ. ಅದಕ್ಕೆ ಲ್ಯಾಂಗ್ವೇಜ್ ಸ್ಕಿಲ್ ಕೊಡಬೇಕು. ಕನ್ನಡ ಇರ್ಬೋದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು, ಅವುಗಳ ಸಪರೇಟ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಗಳನ್ನ ಮಕ್ಕಳಿಗೆ ತಿಳಿಸಿ ಹೇಳಿ ಆ ಸ್ಕಿಲ್ ಅಲ್ಲಿ ಅವರನ್ನ ಪ್ರಾವೀಣ್ಯತೆಯಾಗಿ ಮಾಡಬೇಕಾಗ್ತದ. ಅದೇ ರೀತಿಯಾಗಿ ಲೈಫ್ ಸ್ಕಿಲ್ ಗಳನ್ನ ಕೊಡ್ತಾ ಇರ್ತೀವಿ. ಅದು ಫೈನಾನ್ಸಿಯಲ್ ಲಿಟ್ರಸಿ ಇರ್ಬೋದು, ಎಂಟರ್ಪ್ರಿನರ್ ಸ್ಕಿಲ್ ಇರ್ಬೋದು, ಬ್ರೈನ್ ಬೈಟ್ಸ್ ಅಂತ ಹೇಳಿ ಅವ್ರಿಗೆ ಹಲವು ರೀತಿಯಾಗಿರ್ತಕ್ಕಂಥ ಟೆಸ್ಟ್ ಗಳನ್ನ ನಡೆಸ್ತದ, ವೀಕ್ಲಿ ಟೆಸ್ಟ್ ನಡೆಸ್ತದ. ಅದೇ ರೀತಿ ಚಾಪ್ಟರ್ ವೈಸ್, ಇಯರ್ ವೈಸ್, ಟೈಪ್ ವೈಸ್, ಲೆವೆಲ್ ವೈಸ್ ಎಲ್ಲ ಟೆಸ್ಟ್ ಗಳನ್ನ ನೀಡಿ ಅವರನ್ನ 360 ಡಿಗ್ರಿಯಲ್ಲಿ ತಯಾರಿ ಮಾಡ್ಲಾಗ್ತದ. ಇವತ್ತು ನಾವೆಲ್ಲ ಏನ್ ಮಾಡ್ತೀವಿ, ನವೋದಯ ಒಂದ ಅಂತ ಹೇಳಿ ಫೋಕಸ್ ಮಾಡಿಬಿಟ್ರೆ ಕೇವಲ ಮ್ಯಾಥ್ಸ್ ಒಂದೇ ಇಂಪ್ರೂವ್ಮೆಂಟ್ ಆಗ್ಬೋದು. ಅದೇ ನಾವು ಏನಾದ್ರು ಈ ಸೈನಿಕ, ಆದರ್ಶ, ಮುರಾರ್ಜಿ, ಅಳಿಕೆ, RMS ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ ಏನಾದ್ರು ಮಕ್ಕಳಿಗೆ ತರಬೇತಿ ನೀಡಿದ್ವಿ ಅಂತಂದ್ರೆ 100% ನವೋದಯನೂ ಆಗ್ತದ, ಸೈನಿಕನೂ ಆಗ್ತದ, ಮುರಾರ್ಜಿನೂ ಆಗ್ತದೆ, ಆದರ್ಶನೂ ಆಗ್ತದೆ. ನನ್ನ ವಿಚಾರ ಏನಂತಂದ್ರೆ ನಮ್ಮ ಒಂದು 3 ಬೆಕ್ಕದ, ಒಂದು ದೊಡ್ಡ ಬೆಕ್ಕ, ಒಂದು ಅದಕ್ಕಿಂತ ಸಣ್ಣದು, ಇನ್ನೂ ಅದಕ್ಕಿಂತ ಒಂದು ಸಣ್ಣದು. ಇವಷ್ಟಕ್ಕೂ ಸೇರಿಸಿ ಒಂದೇ ದೊಡ್ಡದು ಹೋಲ್ ತೆಗೆದು ಅಂತಂದ್ರೆ ಅದರಲ್ಲಿ ಸಣ್ಣದು ಹೋಗ್ತದ, ದೊಡ್ಡದು ಹೋಗ್ತದ. ಅಂತಹ ಒಂದು ತರಬೇತಿ ಕೊಂಬೋ ಟ್ರೈನಿಂಗ್ ಆಗಿ ನಮ್ಮಲ್ಲಿ ನೀಡ್ತಾ ಹೋಗ್ತೀವಿ. ಅವರು ಏನಾದ್ರು ತರಬೇತಿ ತಗೊಂಡ್ರಂತಂದ್ರ ಅದು ನವೋದಯ ಇರ್ಬೋದು, ಆದರ್ಶ ಇರ್ಬೋದು, ಮುರಾರ್ಜಿ ಇರ್ಬೋದು, ಸೈನಿಕ ಇರ್ಬೋದು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇರ್ಬೋದು, ಎಲ್ಲ ಎಕ್ಸಾಮಿನೇಷನ್ಸ್ ಪಾಸ್ ಆಗಿ ಹೋಗ್ತವೆ. ಹಾಗೆ ಪಾಸ್ ಆಗಿ ಹೋಗ್ಬೇಕಂತಂದ್ರೆ ಅವ್ರಿಗೆ ಒಂದಿಷ್ಟು ನಾವು ಏನ್ ಕೊಡ್ಬೇಕಾಗಿದೆ ಅಂತಂದ್ರೆ 360 ಡಿಗ್ರಿ ಬ್ರೈನ್ ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕಾಗಿದೆ. 360 ಡಿಗ್ರಿ ಬ್ರೈನ್ ಡೆವಲಪ್ಮೆಂಟ್ ಆತಂದ್ರೆ ಎಂತ ಕ್ವಶನ್ ಬಂದ್ರು ವಿದಿನ್ 10 ಸೆಕೆಂಡ್ನಾಗ ಅದನ್ನ ಟ್ಯಾಕಲ್ ಮಾಡುವಂತ ಶಕ್ತಿಯನ್ನ ಅವ್ ಹೊಂದಿರ್ತಾನೆ. ಒಂದಿಷ್ಟು ಮೆಮರಿ ಸ್ಕಿಲ್ ಗಳನ್ನ ಹೇಳ್ಕೊಡ್ಬೇಕು. ಓದಂತೆ ಎಲ್ಲರೂ ಹೇಳ್ತಾರೆ, ಹೇಗ್ ಓದ್ಬೇಕು, ಹೇಗೆ ಅದನ್ನ ನೆನಪಿಟ್ಕೋಬೇಕಂತೇಳಿ ಯಾರು ಹೇಳೋದಿಲ್ಲ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಹೇಗ್ ಓದ್ಬೇಕು, ಹೇಗ್ ನೆನಪಿಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ತರಬೇತಿ ಆಗ್ತದ. ಅವ್ರಿಗೆ ಆ ಸ್ಕಿಲ್ ಅನ್ನ ನೀಡಿ ಅವ್ರನ್ನ ತಯಾರಿ ಮಾಡ್ಲಾಗ್ತದ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು, ಆ ಸ್ಕಿಲ್ ಅಲ್ಲಿ ಬರ್ತಕ್ಕಂಥದ್ದು ರೀಡಿಂಗ್ ಸ್ಕಿಲ್ ಇರ್ಬೋದು, ರೈಟಿಂಗ್ ಸ್ಕಿಲ್ ಇರ್ಬೋದು, ಸ್ಪೀಕಿಂಗ್ ಸ್ಕಿಲ್ ಇರ್ಬೋದು, ಲಿಸನಿಂಗ್ ಸ್ಕಿಲ್ ಇರ್ಬೋದು, ಎಲ್ಲ ಸ್ಕಿಲ್ ಗಳನ್ನ ನೀಡಿ ಅವರನ್ನ ತಯಾರಿ ಮಾಡ್ಲಾಗ್ತದ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ನೀಡ್ತಾ ಬಂದಿವೆ. ಬಾಗಲಕೋಟೆ ಜಿಲ್ಲೆಗೆನೆ 9 ವಿದ್ಯಾರ್ಥಿಗಳನ್ನ ನವೋದಯಕ್ಕೆ ಆಯ್ಕೆ ಮಾಡಿ ಕಳಿಸಿದ್ದೇವೆ 2026ರಲ್ಲಿ. ಒಟ್ಟು 12 ವಿದ್ಯಾರ್ಥಿಗಳನ್ನ ನವೋದಯ ಶಾಲೆಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ. 93.75ರಷ್ಟು ಅಂಕಗಳನ್ನ ಸುಮಾರು 9 ವಿದ್ಯಾರ್ಥಿಗಳು ಇನ್ನ ವೇಟಿಂಗ್ ಲಿಸ್ಟ್ ನಾಗಿದಾರ. ಒಟ್ಟು 21 ವಿದ್ಯಾರ್ಥಿಗಳ ಆಗುವಂತ ಭರವಸೆಯನ್ನ ಇಟ್ಕೊಂಡಿದೀವಿ ನವೋದಯದಲ್ಲಿ. ಈಗ ಮೊದಲ ಸುತ್ತಿನಲ್ಲಿ 12 ಆಗಿದ್ದಾವೆ. ಇನ್ನು 93.75 ಎರಡನೇ ರೌಂಡ್ ಅಲ್ಲಿ ಏನಾಗ್ತಾವ ನೋಡ್ಬೇಕು. ಅದೇ ರೀತಿಯಾಗಿ ನೀವೆಲ್ಲ ವಿದ್ಯಾರ್ಥಿಗಳನ್ನ ತಯಾರಿ ಮಾಡ್ಬೇಕಂತ ಹೇಳಿ ಹೊರಟಿದ್ರಿ. ಕೇವಲ ಅವರಿಗೆ ನಾವು ತರಬೇತಿ ಅಷ್ಟೇ, ನವೋದಯಕ್ಕೆ ಅಷ್ಟೇ ನೀಡಿದ್ರೆ ನಮ್ಮ ವಿದ್ಯಾರ್ಥಿಗಳದ ಓವರ್ ಆಲ್ ಡೆವಲಪ್ಮೆಂಟ್ ಆಗುದಿಲ್ಲ. ನಾವು ಸೈನಿಕ ಫೋಕಸ್ ಮಾಡಿದ್ರೆ ಮ್ಯಾಥ್ಸ್, ರೀಸನಿಂಗ್ ಮತ್ತೆ GK ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು ಬಹಳ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗ್ತವೆ. ಇವು ಇಂಪ್ರೂವ್ಮೆಂಟ್ ಆದು ಅಂತಂದ್ರೆ ಮುಂದೆ ಅವ್ರಿಗೆ ಹೋಗ್ಲಿಕ್ಕೆ ಬಹಳಷ್ಟು ಈಜಿ ಆಗ್ತದ. ಹಾಗಾಗಿ ನಾವು ಹೇಳ್ತಾ ಇರೋದು ಕೊಂಬೋ ಟ್ರೈನಿಂಗ್ ಅವರಿಗೆ ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ತಕ್ಕಂತೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ನಲ್ಲಿ ತರಬೇತಿ ಮಾಡಿ ಈಗ ಆಲ್ರೆಡಿ 2026ರಲ್ಲಿ 12 ವಿದ್ಯಾರ್ಥಿಗಳ ನವೋದಯಕ್ಕೆ, 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೈನಿಕ ಶಾಲೆಯಲ್ಲಿ
ಕ್ವಾಲಿಫೈಡ್ ಮಾಡಿದ್ದೇವೆ. 250ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಳ್ವಾಸ್ ಪರೀಕ್ಷೆಯಲ್ಲೂ ಉತ್ತಮವಾದಂತ ಸಾಧನೆಯನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಸೈನಿಕ, ನವೋದಯ, ಕಿತ್ತೂರು, ಮುರಾರ್ಜಿ, ಆದರ್ಶ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ತರಬೇತಿಯನ್ನ ನೀಡಿ ಬಹಳಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸುವುದಷ್ಟೇ ಅಲ್ಲದೆ ಆ ಶಾಲೆಯಲ್ಲಿ ಟಾಪರ್ ಆಗಿ ಉಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಟಾಪರ್ಸ್ ಕ್ಯಾರೆಕ್ಟರ್ ನ ತುಂಬಿ ಕಳಿಸಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದನ್ನ ನೀವು ನೋಡಬಹುದು. ಸೈನಿಕ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದನ್ನು ನೋಡಬಹುದು. ನಮ್ಮ ಸಂಸ್ಥೆಯಿಂದ ತರಬೇತಿ ತಗೊಂಡು SSLC ಅಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ಕೂಡ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಯನ್ನ ತಯಾರಿ ಮಾಡಿ ನಾವು ಕಳಿಸಿದ್ದು ನಮಗೆ ಬಹಳಷ್ಟು ಸಂತೋಷವೆನಿಸ್ತದ. ಹಾಗೆ ತಮ್ಮ ಮಕ್ಕಳು ಆಗ್ಬೇಕಂತಂದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿ ವತಿಯಿಂದ ಇದೇ ಬರುವ ಏಪ್ರಿಲ್ 26ನೇ ತಾರೀಕು ಒಂದು ಎಂಟ್ರೆನ್ಸ್ ಪರೀಕ್ಷೆ ನಡೆಸ್ತಾ ಇದೀವಿ. ಆ ಪರೀಕ್ಷೆಯಲ್ಲಿ ತಮ್ಮ ಮಗು ಎಷ್ಟು ಬೇಕಾದ ಅಂಕ ತಗೊಂಡು ಕೊಟ್ರು ಪರವಾಗಿಲ್ಲ, ನಾವು ಟಾಪರ್ ಮಾತ್ರ ಹುಡುಕ್ತಾ ಇಲ್ಲ, 0 to ಹೀರೋ ಆಗುವಂತ ವಿದ್ಯಾರ್ಥಿಗಳನ್ನು ಕೂಡ ಹುಡುಕ್ತಾ ಇದ್ದೀವಿ. ಅವರು ಬಂದು ತರಬೇತಿ ತಗೊಂಡು ಅದ್ಭುತವಾದಂತ ಲೈಫ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಮೇ 31ನೇ ತಾರೀಕು ಎಂಟ್ರೆನ್ಸ್ ಪರೀಕ್ಷೆಯನ್ನ ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬಹುದು. ಅರ್ಲಿ ಬರ್ಡ್ ಗೆಟ್ಸ್ ಎವ್ರಿಥಿಂಗ್ ಅಂತ ಹೇಳಿ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಕೂಡ ಅಡ್ವಾನ್ಸ್ ಟ್ರೈನಿಂಗ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೂ ಕೂಡ ಪ್ರವೇಶಗಳು ಪ್ರಾರಂಭವಾಗಿದ್ದಾವ. ಅದಕ್ಕಾಗಿ ಹಿಂದೆ ಸಂಪರ್ಕಿಸಿ. ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿ. ಟಾಪರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು 20-25 ರಿಸಲ್ಟ್ ಕೊಡೋದು ದೊಡ್ಡದಲ್ಲ. ನಾನ್ ಹೇಳ್ತಾ ಇರೋದು ಏನಂತಂದ್ರೆ 0 to ಹೀರೋ ತಯಾರಿ ಮಾಡೋಣ. ಇದು ನಂದ ಓಪನ್ ಚಾಲೆಂಜ್ ಅಂತ ಹೇಳ್ಬೋದು. ಈಗ ಟಾಪರ್ಸ್ ಇದ್ದವರಿಗೆ ಟಾಪರ್ಸ್ ಕ್ಯಾರೆಕ್ಟರ್ ನ ತುಂಬಿ ಅವರನ್ನು ಕೂಡ ಸೆಲೆಕ್ಷನ್ ಮಾಡೋಣ. ಇನ್ನು 0 ಇದ್ದವರಿಗೆ ಒಳ್ಳೆ ಗೈಡೆನ್ಸ್ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಮೋಟಿವೇಶನ್ ಅನ್ನು ನೀಡಿ ಅವರನ್ನು ಕೂಡ ಸೆಲೆಕ್ಷನ್ ಮಾಡೋಣ. ನಾನ್ ಹೇಳೋದೇನಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಬರೆಸಿ 100 ವಿದ್ಯಾರ್ಥಿಗಳ ಟಾಪರ್ಸ್ ಅನ್ನ ತಗೊಂಡು 10-15 ರಿಸಲ್ಟ್ ಕೊಡೋದು ದೊಡ್ಡದಲ್ಲ. 0ದಿಂದ ಹೀರೋ ಆಗ್ಲಿಕ್ಕೆ ತರಬೇತಿ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಹಲವಾರು ರೀತಿಯಾಗಿರ್ತಕ್ಕಂಥ ಸ್ಕಿಲ್ ಗಳನ್ನ ಆಡ್ ಆನ್ ಮಾಡೋಣ. ಅದೇ ರೀತಿಯಾಗಿ ಒಲಿಂಪಿಯಾಡ್ ಎಕ್ಸಾಮಿನೇಷನ್ಗೂ ಕೂಡ ಅವ್ರಿಗೆ ನಾಲೆಜ್ ಅನ್ನು ಕೊಡೋಣ ಅಂತ ಹೇಳ್ತಾ ಪ್ರವೇಶಗಳು ಪ್ರಾರಂಭವಾಗಿವೆ. ಇದುವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ, ಲೈಕ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.